ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಟಾಸ್ಕ್ ಆಡುವ ವೇಳೆ ಓರ್ವ ಸ್ಪರ್ಧಿ ತೀವ್ರವಾಗಿ ಗಾಯಗೊಂಡಿದ್ದು ಇದೀಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇದರ ಕುರಿತಾಗಿ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹೌದು, ಇಂದು ನಡೆದ ಜೋಡಿ ಟಾಸ್ಕ್ ಅಲ್ಲಿ ಬಿಗ್ ಬಾಸ್ ಎಲ್ಲ ಜೋಡಿಗಳಿಗೆ ಈ ಒಂದು ಟಾಸ್ಕ್ ಅಲ್ಲಿ ಸಿಕ್ಕಾಪಟ್ಟೆ ಪೈಪೋಟಿಯನ್ನ ಕೊಟ್ಟಿದ್ದು, ಟಾಸ್ಕ್ ಆಡುವ ವೇಳೆ ಸ್ಪಂದನ ಅವರಿಗೆ ಗಂಭೀರವಾಗಿ ಕಾಲಿಗೆ ಗಾಯವಾಗಿದೆ. ಇದೀಗ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಹೌದು, 10ನೇ ವಾರದ ಮೊದಲ ಟಾಸ್ಕ್, ಅದು ಚೆಂಡು ಟಾಸ್ಕ್ ಅಲ್ಲಿ ಚೆಂಡುಗಳನ್ನ ತೆಗೆದುಕೊಳ್ಳುವ ಬರದಲ್ಲಿ ರಘು ಅವರು ಅಶ್ವಿನಿ ಅವರು ಸ್ಪಂದನ ಅವರ ಕಾಲ ಮೇಲೆ ಬಿದ್ದಿದ್ದು, ಸ್ಪಂದನ ಅವರಿಗೆ ತೀವ್ರವಾಗಿ ಕಾಲು ಉಳುಕಿದೆ. ತಕ್ಷಣವೇ ಮನೆಯಲ್ಲಿರುವ ಸ್ಪರ್ಧಿಗಳು ಸ್ಪಂದನ ಅವರನ್ನ ಕನ್ಫೆಷನ್ ರೂಮ್ಗೆ ಕರೆದುಕೊಂಡು ಹೋಗಿದ್ದಾರೆ. ಇದಾದ ಬಳಿಕ ಕಾಲು ಸಿಕ್ಕಾಪಟ್ಟೆ ಫ್ರಾಕ್ಚರ್ ಆಗಿದ್ದು, ಇದೀಗ ಸ್ಪಂದನ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ಈ ವಾರ ನಡೆಯುವ ಯಾವ ಒಂದು ಟಾಸ್ಕಲ್ಲೂ ಕೂಡ ಸ್ಪಂದನ ಅವರು ಭಾಗವಹಿಸುವಂತಿಲ್ಲ ಎಂದು ಈಗಾಗಲೇ ವೈದ್ಯರು ಸಲಹೆಯನ್ನ ಕೊಟ್ಟಿದ್ದಾರೆ. ಹೌದು, ಈ ವಾರ ಎಲ್ಲ ಸ್ಪರ್ಧಿಗಳು ಜೋಡಿಗಳಾಗಿ ಆಡಬೇಕಿತ್ತು. ಕಾವ್ಯ ಗಿಲ್ಲಿ, ರಾಶಿಕಾ ಸೂರಜ್, ಮಾಳು ರಕ್ಷಿತಾ ಶೆಟ್ಟಿ, ಅಭಿಷೇಕ್ ಸ್ಪಂದನ ಸೋಮಣ್ಣ, ರಜತ್ ಚೈತ್ರ ಕುಂದಾಪುರ್, ಅಶ್ವಿನಿ ಗೌಡ ಹಾಗೂ ರಘು ಹೀಗೆ 6 ಜೋಡಿಗಳು ಈ ಒಂದು ಟಾಸ್ಕ್ ಅಲ್ಲಿ ಭಾಗವಹಿಸುತ್ತಿದ್ದರು. ಬಿಗ್ ಬಾಸ್ ಕೊಡುವಂತಹ ಚೆಂಡುಗಳನ್ನು ಸಂಗ್ರಹಿಸಿ ಕಾಪಾಡಿಕೊಳ್ಬೇಕಿತ್ತು. ಹೀಗಿರುವಾಗ ಚೆಂಡುಗಳನ್ನು ತೆಗೆದುಕೊಂಡು ತಮ್ಮ ಬ್ಯಾಸ್ಕೆಟ್ಗೆ ಹಾಕುವ ಬರದಲ್ಲಿ ಸ್ಪಂದನ ಅವರ ಕಾಲ ಮೇಲೆ ರಘು ಅವರು ಬಿದ್ದಿದ್ದಾರೆ. ಇದೇ ಕಾರಣಕ್ಕೆ ತೀವ್ರವಾದ ಇಂಜುರಿಯಾಗಿ ಸ್ಪಂದನ ಅವರು ಇದೀಗ ಆಸ್ಪತ್ರೆ ದಾಖಲಾಗಿದ್ದಾರೆ. ಇನ್ನು ಈ ವಾರ ನಡೆಯುವ ಜೋಡಿ ಟಾಸ್ಕ್ ಅಲ್ಲಿ ಸ್ಪಂದನ ಅವರು ಭಾಗವಹಿಸುವಂತಿಲ್ಲ. ಹೀಗಾಗಿ ಅಭಿ ಅವರ ಜೊತೆಯಾಗಿ ಧ್ರುವಂತ್ ಅವರು ಆಡುವ ಸಾಧ್ಯತೆ ಹೆಚ್ಚಿದೆ. ಹೌದು, ಯಾವ ಒಬ್ಬ ಮಹಿಳಾ ಸ್ಪರ್ಧಿಯೂ ಕೂಡ ಧ್ರುವಂತ್ ಅವರನ್ನ ಆಯ್ಕೆ ಮಾಡಿರಲಿಲ್ಲ. ಹೀಗಾಗಿ ಧ್ರುವಂತ್ ಅವರು ಈ ಒಂದು ಟಾಸ್ಕ್ ಅಲ್ಲಿ ಹಿಂದೆ ಉಳಿದಿರ್ತಾರೆ. ಬಿಗ್ ಬಾಸ್ ಕೊಡುವಂತಹ ಎಲ್ಲ ಟಾಸ್ಕ್ ಅಲ್ಲೂ ಉಸ್ತುವಾರಿಯಾಗಿ ನಿಭಾಯಿಸ್ತಿದ್ರು. ಇದೀಗ ಸ್ಪಂದನ ಅವರು ಯಾವ ಟಾಸ್ಕ್ ಅಲ್ಲೂ ಕೂಡ ಆಡದೆ ಕಾಲನ್ನ ಮುರಿದುಕೊಂಡ ಕಾರಣ ಅಭಿಯವರ ಜೊತೆಯಾಗಿ ಧ್ರುವಂತ್ ಅವರು ಈ ಎಲ್ಲ ಟಾಸ್ಕ್ಗಳನ್ನು ಆಡುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಈ ವಾರ ಕ್ಯಾಪ್ಟನ್ ಆಗಿರುವ ಧನುಷ್ ಅವರು ಈ ವಾರ ನಡೆಯುವ ಸರಣಿ ಟಾಸ್ಕ್ಗಳಲ್ಲಿ ಉಸ್ತುವಾರಿಯಾಗಿ ನಿಭಾಯಿಸ್ತಾ ಇದ್ದಾರೆ. ಇನ್ನು ಸ್ಪಂದನ ಅವರಿಗೆ ಮೇಜರ್ ಆಗಿ ಇಂಜುರಿ ಆದ ಕಾರಣ ಮನೆಯಲ್ಲಿರುವ ಸ್ಪರ್ಧಿಗಳು ಕೂಡ ಸಿಕ್ಕಾಪಟ್ಟೆ ಬೇಸರಗೊಂಡಿದ್ದಾರೆ. ಇನ್ನು ಈ ವಾರ ಸ್ಪಂದನ ಅವರು ನಾಮಿನೇಟ್ ಕೂಡ ಆಗಿದ್ದು, ಇದೇ ರೀಸನ್ನ ಇಟ್ಕೊಂಡು ಮನೆಯಲ್ಲಿರುವ ಸ್ಪರ್ಧಿಗಳು ಅವರನ್ನ ಆಚೆ ಕಳಿಸ್ತಾರೋ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಸ್ಪಂದನ ಅವರು ಉಳಿದುಕೊಳ್ತಾರೋ ನೋಡಬೇಕಾಗಿದೆ. ನೀವು ಕೂಡ ಸ್ಪಂದನ ಅವರು ಬೇಗ ಗುಣಮುಖರಾಗಬೇಕು ಎಂದರೆ ಗೆಟ್ ವೆಲ್ ಸೂನ್ ಸ್ಪಂದನ ಎಂದು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.